ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಮಧ್ಯಾಹ್ನ ಊಟಕ್ಕಂತ ಏನೇನು ಮಾಡಿದ್ವಿ ಅಂತಂದರೆ ತೊಗರಿಬೇಳೆ ಸಾರು ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಇದರಲ್ಲಿ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಕೊತ್ತಂಬರಿ, ಕರಿಬೇವು, ಕೊಟ್ಟು ತೊಗರಿಬೇಳೆ ಮತ್ತು ಟೊಮೆಟೊನ ಮೊದಲಿಗೆ ಕುದಿಸಿಟ್ಕೊಂಡಿದ್ದೆ. ಈ ಒಗ್ಗರಣೆಯಲ್ಲಿ ಅದನ್ನು ಸುರಿಯಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಲಿಕ್ಕಿಟ್ಟು ಇವಾಗ ಈ ಕಡೆ ಅನ್ನಕ್ಕೆ ಇಡ್ತಾ ಇದ್ದೀನಿ. ಅಕ್ಕಿಯನ್ನು ತೊಳ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ನೀರು ಹಾಕಿ ಕುಕ್ಕರ್ನಲ್ಲಿ ಕುದಿಲಿಕ್ಕೆ ಇಟ್ಟೆ ನೋಡಿ. ಇವಾಗ ತೊಗರಿಬೇಳೆ ಸಾರು ಕುದೀತಾ ಇದೆ. ಮತ್ತೇನು ಮಾಡಿದೆ ಅಂದರೆ ಇವಾಗ ಗಟ್ಟಿ ಜುಣ್ಕ ಮಾಡಿದೆ. ಕರಿಯಿಟ್ಟು ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿಯನ್ನು ಹಾಕ್ಕೊಂಡು ಮತ್ತೇನಂತಂದರೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಆಮೇಲೆ ಟೊಮೆಟೊ ಹಾಕಿ ಅರಿಶಿನ ಪುಡಿ ಹಾಕಿ ಟೊಮೆಟೊ ಸಣ್ಣ ಆಗೋ ತನಕ ಹುರ್ಕೊಳ್ಳೋದು. ಇವಾಗ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಳ್ಳೋದು. ಬೇಗ ಟೊಮೆಟೊ ಸಣ್ಣ ಆಗ್ತವೆ. ಹಾಕ್ಕೊಂಡು ಈ ಥರ ಟೊಮೆಟೊ ಎಲ್ಲ ಸಣ್ಣ ಆಗೋ ತನಕ ಹುರ್ಕೋದು. ಒಂದು 2 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು 1-2 ಗ್ಲಾಸ್ ನೀರು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಕೋದು ಗಟ್ಟಿ ಜುಣ್ಕ ಮಾಡಲಿಕ್ಕೆ. ಗಟ್ಟಿ ಜುಣ್ಕ ಏನಂತಂದರೆ ಜೋಳದ ರೊಟ್ಟಿ ಜೋಡಿ ತುಂಬ ಚೆನ್ನಾಗಿರ್ತದೆ ನೋಡಿರಿ. ಹೀಗೆಲ್ಲ ತಿರ್ಕೊಂಡು ಈ ರೀತಿ ಗಟ್ಟಿ ಜುಣ್ಕ ಮಾಡ್ಕೊಳ್ಳೋದು. ಆಮೇಲೆ ಈಗ ಮತ್ತೇನಂತಂದರೆ ಈಗ ಜೋಳದ ರೊಟ್ಟಿ ಮಾಡ್ತೀನಿ. ಇದರಲ್ಲಿ ಏನಂತಂದರೆ ಜೋಳದ ಹಿಟ್ಟಿನೊಳಗೆ ಸ್ವಲ್ಪ ಏನಂತಂದರೆ ಬಿಸಿನೀರು ಹಾಕ್ಕೊಂಡು ಈ ಹಿಟ್ಟನ್ನು ಕಲಿಸ್ಕೊಳ್ಳೋದು. ಅಂದರೆ ರೊಟ್ಟಿ ಚಲೋ ತಂಗೆ ಬರ್ತಾವೆ. ಇಲ್ಲತ್ತಂದ್ರೆ ಅಷ್ಟೊಂದು ಸರಿ ಆಗಂಗಿಲ್ಲ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಎಷ್ಟು ಹಿಟ್ಟು ಚಲೋ ಕಲಿಸ್ಕೊತಿಲ್ಲ ಅಷ್ಟು ರೊಟ್ಟಿ ಚಲೋ ಆಗ್ತಾವೆ ನೋಡಿರಿ. ಈ ಥರ ರೊಟ್ಟಿಯನ್ನು ಹಾಕೋತೇವೆ ಇಲ್ಲಿ ಹಾಕಿ ಮ್ಯಾಗ ನೀರು ಹಚ್ಚೋದು. ನೀರು ಹಚ್ಚಿ ಅದನ್ನು ಮತ್ತೆ ತಿರುಗಿ ಹಾಕ್ಕೊಳ್ಳೋದು. ತಿರುಗಿ ಹಾಕಿದ ನಂತರ ಇನ್ನೊಂದು ಸಾರಿ ತಿರುಗಿ ಹಾಕ್ಕೊಂಡು ಅಂತಂದರೆ ತಿರುಗಿ ಹಾಕ್ಕೊಳ್ಳೋ ನಂತರ ನೋಡಿರಿ ಈ ರೊಟ್ಟಿಯನ್ನು ಇನ್ನೊಂದು ಸಲ ತಿರುಗಿ ಹಾಕ್ಕೊಳತ್ತೇನು ಹಿಂಗೆ ಡಬ್ಬ ಹಾಕ್ಕೊಂಡು ನೋಡಿರಿ. ಇವಾಗಿದೆ ಉಬ್ಬಿತೈತಿ ರೊಟ್ಟಿ. ಉಬ್ಬಿತ್ತಂದ್ರೆ ಮಸ್ತ್ ಬರ್ತಾವೆ, ಚೆಂದ ಆಗ್ತಾವೆ. ಈ ರೀತಿ ನಾವೇನಂತಂದ್ರೆ ಜೋಳದ ರೊಟ್ಟಿ ಮೇಲೆ ತೊಗರಿಬೇಳೆ ಸಾರು, ಅನ್ನ, ಜುಣ್ಕ, ಆಮೇಲೆ ಸಪ್ಪನ ಪಲ್ಯ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ತಿನ್ನೋದು ನೋಡಿರಿ. ನೀವು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ.